ಡಿ ಗ್ಯಾಂಗ್ ಕ್ರೌರ್ಯದ ಕೇಸ್ನಲ್ಲಿ ಮತ್ತೊಂದು ಬೆಳವಣಿಗೆಯಾಗಿದೆ. ಎಸಿಪಿ ಚಂದನ್ ಮೇಲೆ ಅನುಮಾನಿಸಿ ಸ್ನೇಹಮಯಿ ಪತ್ರ ಬರೆದಿರೋದು. ಆರ್ ಹಿತೇಂದ್ರ ಅವರಿಗೆ ಪತ್ರ ಬರೆದಿದ್ದಾರೆ ಸ್ನೇಹಮಯಿ ಕೃಷ್ಣ. ಎಸಿಪಿ ಚಂದನ್ ಸರ್ವಾಧಿಕಾರಿಯಂತೆ ನಡ್ಕೊಂಡಿದ್ದಾರೆ, ಚಂದನ್ ಕುಮಾರ್ನನ್ನೂ ಆರೋಪಿ ಮಾಡಬೇಕಾಗಿದೆ ಅಂತ ಹೇಳಿ ಸ್ನೇಹಮಯಿ ಪತ್ರ ಬರೆದಿರೋದು. ಈ ಬಗ್ಗೆ ಏನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಮ್. ಈಗ ಸಂಪರ್ಕದಲ್ಲಿದ್ದಾರೆ. ರಾಮ್, ಡಿ ಗ್ಯಾಂಗ್ ಕೇಸ್ಗೆ ಸಂಬಂಧಪಟ್ಟಂತೆ ಸ್ನೇಹಮಯಿ ಕೃಷ್ಣ ಪತ್ರ ಬರೆದಿರೋದು ಬಹಳ ಹುಬ್ಬೇರಿಸುವಂತಹ ವಿಚಾರ. ಆ ಪತ್ರದಲ್ಲಿ ಏನಿದೆ ಅಂತ? ಪ್ರತಿಮಾ, ಖಂಡಿತವಾಗಿಯೂ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಗಳಿಗೆ ಇವತ್ತು ಬಿಗ್ ಡೇ ಅಂತ ಹೇಳಲಾಗ್ತದೆ. ಇದರ ನಡುವೆ ಮಹತ್ವದ ಬೆಳವಣಿಗೆಯೊಂದು ಆಗಿದೆ. ಸಾಮಾಜಿಕ ಹೋರಾಟಗಾರ ಸ್ನೇಹಮಯಿ ಕೃಷ್ಣ ಈ ಒಂದು ಪ್ರಕರಣಕ್ಕೆ ಎಂಟ್ರಿಯನ್ನು ಕೊಟ್ಟಿದ್ದಾರೆ. ಪ್ರಮುಖವಾಗಿ ಅವರು ಹೇಳಿರುವಂತದ್ದು, ಪ್ರಕರಣದ ತನಿಖಾಧಿಕಾರಿಯಾಗಿರುವಂತಹ ಎಸಿಪಿ ಚಂದನ್ ಕುಮಾರ್ ಹಾಗೆ ಕಾಮಾಕ್ಷಿ ಪಾಳ್ಯದ ಸಬ್ ಇನ್ಸ್ಪೆಕ್ಟರ್ ಆಗಿದ್ದಂತಹ ವಿನಯ್ ವಿರುದ್ಧ ಕ್ರಮವನ್ನು ಜರುಗಿಸಬೇಕು ಅಂತೇಳಿ ಹೆಚ್ಚುವರಿ ಪೊಲೀಸ್ ಮಹಾನಿರ್ದೇಶಕ ಆರ್ ಹಿತೇಂದ್ರ ಅವರಿಗೆ ದೂರಿನ ಒಂದು ಪ್ರತಿಯನ್ನ ಕಳಿಸಿಕೊಟ್ಟಿದ್ದಾರೆ, ಲಿಖಿತವಾಗಿ ದೂರನ್ನು ನೀಡಿದ್ದಾರೆ. ಪ್ರಮುಖವಾಗಿ ಅವರು ಹೇಳುವಂತದ್ದು, ಚಂದನ್ ಕುಮಾರ್ ಸರ್ವಾಧಿಕಾರಿಯಂತೆ ಮಾಡ್ತಾ ಇದ್ದಾರೆ, ಹೀಗಾಗಿ ಅವರು ಸಾಕಷ್ಟು ತನಿಖೆಯಲ್ಲಿ ಲೋಪದೋಷಗಳನ್ನು ಮಾಡಿದ್ದಾರೆ, ಹೀಗಾಗಿ ಸಿಐಡಿ ಈ ಒಂದು ತನಿಖೆಯನ್ನ ಮುಂದುವರಿಸಬೇಕು, ಚಂದನ್ ತನಿಖೆಯನ್ನ ಮಾಡಬಾರದು ಅಂತೇಳಿ. ಇದ್ರ ಜೊತೆಗೆ ಕಾಮಾಕ್ಷಿ ಪಾಳ್ಯದ ಸಬ್ ಇನ್ಸ್ಪೆಕ್ಟರ್ ಆಗಿದ್ದಂತಹ ವಿನಯ್ ಆ ಘಟನೆ ನಡೆದಂತಹ ಸಂದರ್ಭದಲ್ಲಿ ಆರೋಪಿಗಳ ಸಂಪರ್ಕದಲ್ಲಿದ್ರು, ಆರೋಪಿಗಳಿಗೆ ಸಾಕಷ್ಟು ಐಡಿಯಾಗಳನ್ನ ಕೊಡುವಂತಹ ಕೆಲಸವನ್ನು ಮಾಡಿದ್ರು. ಅಷ್ಟೇ ಅಲ್ಲ, ಪ್ರಕರಣ ಬೆಳಕಿಗೆ ಬಂದ ಸಂದರ್ಭದಲ್ಲಿ ಅವರು ತಲೆ ಮರೆಸಿಕೊಂಡಿದ್ರು. ಈ ಎಲ್ಲದರ ಬಗ್ಗೆ ಪ್ರತ್ಯೇಕವಾದಂತಹ ಪ್ರಕರಣವನ್ನ ದಾಖಲಿಸಬೇಕು, ಚಂದನ್ ಹಾಗೂ ವಿನಯ್ ಇಬ್ಬರನ್ನೂ ಸಹ ಆರೋಪಿಗಳನ್ನ ಮಾಡಿ ತನಿಖೆಯನ್ನ ಮಾಡಬೇಕು ಅಂತೇಳಿ ಲಿಖಿತವಾಗಿ ದೂರನ್ನ ಪೊಲೀಸ್ ಮಹಾನಿರ್ದೇಶಕರಿಗೆ ನೀಡಿರುವಂತದ್ದು. ಹೀಗಾಗಿ ಆ ಪತ್ರದ ಮೇಲೆ ಯಾವ ರೀತಿಯಾದ ಕ್ರಮ ಆಗ್ತದೆ ಅದು ಸಹ ಈಗ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಪ್ರತಿಮಾ, ಥ್ಯಾಂಕ್ ಯು ರಾಮ್ ತಮ್ಮ ಮಾಹಿತಿಗೆ.